ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿದ್ಯಾ ಚೇತನ್ ವ್ಲಾಗ್ಸ್. ಗುಡ್ ಮಾರ್ನಿಂಗ್ ಆಲ್. ಆಕ್ಚುಲಿ ನಾನು ಇಲ್ಲಿ ಮಾತಾಡಿದ್ದೀನಿ, ಬಟ್ ವಾಯ್ಸ್ ಅಷ್ಟೊಂದು ಕೇಳಿಸ್ತಿರ್ಲಿಲ್ಲ. ಇವನ್ ವಾಲ್ಯೂಮ್ ಇನ್ಕ್ರೀಸ್ ಮಾಡಿದ್ರು. ಸೊ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇಲ್ಲಿ. ನಾನು ಮೇಕಪ್ ಆರ್ಟಿಸ್ಟ್ ಕರೆಸಿದ್ದು ನಟರಾಜ್ ಮೇಕ್ ಓವರ್ ಅಂತ. ಇವ್ರು ಅವ್ರ ವೈಫು. ಇವ್ರ ಪೇಜ್ ಬಂದು ಮುಕ್ತಾ ಮೇಕ್ ಓವರ್ ಬೈ ಮುಕ್ತಾ ಗೌಡ ಅಂತ. ಇವರು ಚೆನ್ನಾಗಿ ಮಾಡ್ತಾರೆ, ಬಟ್ ಅವ್ರಿಗೇನೋ ಅರ್ಜೆಂಟ್ ಬೇರೆ ಕೆಲಸ ಇತ್ತು, ಏನೋ ಫ್ಯಾಮಿಲಿ ಇಶ್ಯೂಸ್ ಬಂದಿದೆ ಅಂದ್ಬಿಟ್ಟು ಇವ್ರನ್ನ ಕಳ್ಸಿದ್ರು. ಬಟ್ ಇವ್ರು ಕೂಡ ಚೆನ್ನಾಗಿ ಮಾಡ್ಕೊಟ್ರು. ನಾನು ಯಾವಾಗ್ಲೂ ಇವ್ರ ನಟರಾಜ್ ಮೇಕ್ ಓವರ್ ಹತ್ರನೇ ಮಾಡ್ಸೋದು. ಅವರು ನನ್ನ ಮದ್ವೆಯಿಂದ ಅವ್ರು ನನಗೆ ಪರಿಚಯ ಆಗಿದ್ದು. ಮದ್ವೆಯಲ್ಲಿ, ಸೀಮಂತದಲ್ಲಿ, ಮತ್ತೆ ಇವಾಗ ಎಲ್ಲ ಇವ್ರ ಹತ್ರನೇ ನನ್ನ ಮೇಕಪ್ ಮಾಡಿಸ್ಕೊಳ್ಳೋದು. ಸ್ವಲ್ಪ ಕಾಸ್ಟ್ಲಿ, ಬಿಕಾಸ್ ಅವರು ಜಾಸ್ತಿ ಇಂಡಸ್ಟ್ರಿಗೆ ಮಾಡೋದು. ನನ್ಗೆ ಇವ್ರ ಹತ್ರ ಅಡ್ಜಸ್ಟ್ ಆದ್ಮೇಲೆ ಬೇರೆಯವ್ರ ಹತ್ರ ನಂಗೆ ಅಡ್ಜಸ್ಟ್ ಆಗ್ತಿಲ್ಲ. ಏನಕ್ಕಂದ್ರೆ ನಂಗೆ ಇವ್ರ ಮೇಕಪ್ ಹೇಗೆ ಅಂದ್ರೆ, ಒಂದ್ಸತಿ ಮೇಕಪ್ ಮಾಡಿದ್ರೆ ಅದ್ ಮೇಕಪ್ ಮಾಡೇ ಇಲ್ವೇನೋ ಅನ್ನೋ ತರ ಕಾಣಿಸುತ್ತೆ. ಅಂದ್ರೆ ನ್ಯಾಚುರಲ್ ಲುಕ್ ಇರುತ್ತೆ. ಆ ಒಂಥರ ಪ್ಯಾಚ್ ಏನೋ ಹಚ್ಚಿದಾರೆ ಮುಖದ ಮೇಲೆ, ಆತರ ಏನಿರಲ್ಲ. ಫುಲ್ ಕ್ಲಿಯರ್ ಆಗಿರುತ್ತೆ. ನನ್ಗೆ ಅದಕ್ಕೆ ಇಷ್ಟ. ಸೊ ನಾನು ಇವ್ರ ಹತ್ರನೇ ಯಾವಾಗ್ಲೂ ಮಾಡಿಸ್ಕೊಳ್ಳೋದು. ಹಾಯ್. ಇವಾಗ ಇಲ್ಲಿ ಏನೋ ರೀಲ್ಸ್ ಮಾಡಕ್ ಹೋಗ್ತಿದೀವಿ. ಟೈಮ್ ಆಗ್ಬಿಟ್ಟಿದೆ ಸಿಕ್ಕಾಪಟ್ಟೆ. ನಾನು ಹೇಗ್ ರೆಡಿ ಆಗಿದ್ದೀನಿ ಅಂತಾನು ತೋರ್ಸಕ್ ಆಗಿಲ್ಲ. ನೋಡೋಣ, ಆದ್ರೆ ವಿಡಿಯೋ ಮಾಡ್ತೀವಿ, ಇಲ್ಲ ಅಂದ್ರೆ ಏನಿದು ಸಿನಿಮ್ಯಾಟಿಕ್ ವಿಡಿಯೋ ಕೊಡ್ತಾರಲ್ಲ ಅದ್ರಲ್ಲೇ ತೋರಿಸ್ತೀನಿ. ಸೊ ಬಾಯ್. ಇದು ಸಂಭ್ರಮ್ ಪಾರ್ಟಿ ಹಾಲ್ ಅಂತ. ನಾವಿಲ್ಲೇ ತುಮಕೂರು ಕುಣಿಗಲ್ ಮೇನ್ ರೋಡ್ ಅಲ್ಲೇ ಇದೆ, ನಮ್ಮ ಮನೆಗೆ ಹತ್ರ. ನಮ್ಗೆ ಅಲ್ಲಿ ಸೆಟ್ ಆಯ್ತು. ನಾನು ತುಂಬಾ ಕಡೆ ನೋಡಿದ್ದೆ, ಬಟ್ ನನಗೆ ಇಲ್ಲಿ ಚೆನ್ನಾಗಿದೆ ಮತ್ತೆ ರೀಸನಬಲ್ ಪ್ರೈಸ್ ಅಂತ ಅನ್ನಿಸ್ತು. ಬೇರೆ ಎಲ್ಲ ಕಡೆ ತುಂಬಾ ಜಾಸ್ತಿ ಹೇಳ್ತಿದ್ರು. ನನ್ಗೆ ಅಷ್ಟೊಂದು ಇನ್ವೆಸ್ಟ್ ಮಾಡಕ್ ರೆಡಿ ಇರ್ಲಿಲ್ಲ ಹಾಲ್ಗೆ. ಇನ್ ಡೆಕೋರೇಷನ್ ಎಲ್ಲ ನಾನು ನ್ಯಾಚುರಲ್ ಫ್ಲವರ್ಸ್ ಅಲ್ಲೇ ಮಾಡಿಸಿದ್ದು. ಏನಕ್ಕಂದ್ರೆ ನಾನು ಯಾವತ್ತು ಇಲ್ಲಿವರೆಗೂ ನಾನು ಯಾವ್ದು ಫಂಕ್ಷನ್ಗೂ ನಾನು ಪ್ಲಾಸ್ಟಿಕ್ ಫ್ಲವರ್ಸ್ ಅಂತ ನಾನು ಪ್ರಿಫರ್ ಮಾಡಿಲ್ಲ. ನಾನು ಎಷ್ಟೇ ಆದ್ರೂ ಪರವಾಗಿಲ್ಲ, ನನಗೆ ಡೆಕೋರೇಷನ್ ಅಲ್ಲಿ ಮಾತ್ರ ನ್ಯಾಚುರಲ್ ಫ್ಲವರ್ಸ್ ಆಗಿರ್ಬೇಕಂತ ಇಷ್ಟಪಡ್ತಿದ್ದೆ. ಆಮೇಲೆ ಎಸ್ಪೆಷಲಿ ನನ್ನ ಸೀಮಂತ ಮತ್ತೆ ಏನ್ ನಾಮಕರಣ ಇದೆಯಲ್ಲ, ಇಲ್ಲಿ ನಂದೊಂದು ಸ್ಪೆಷಲ್ ಮೂಮೆಂಟ್. ಅದು ಇಡೀ ಲೈಫಲ್ಲೇ ಇದೊಂದು ಸ್ಪೆಷಲ್ ಮೂಮೆಂಟ್. ಅಲ್ಲಿ ಯಾವಾಗ್ಲೂ ಅಲ್ಲಿ ನಾನು ಇನ್ನೂ ಮತ್ತೊಂದ್ಸತಿ ಖರ್ಚು ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಸೊ ನಾನು ಯಾವಾಗ್ಲೂ ಪ್ರಿಫರ್ ಮಾಡೋದು ನ್ಯಾಚುರಲ್ ಫ್ಲವರ್ಸ್. ಏನಕ್ಕಂದ್ರೆ ನನ್ನ ಮಗ ಮಲ್ಕೊಂಡಾಗ ಅದು ತುಂಬಾ ಚೆನ್ನಾಗಿ ಅನಿಸ್ಬೇಕು ಅವನ್ಗೆ. ಆಮೇಲೆ ಕಲರ್ಫುಲ್ ಆಗಿ ಕಾಣ್ಬೇಕು ಅಂತ. ಚೆನ್ನಾಗಾಯ್ತು. ಆಮೇಲೆ ಅವಾಗ್ಲೇ ನಾನು ಹೇಳಿದ್ನಲ್ಲ ರೀಲ್ಸ್ ಮಾಡ್ಸಕ್ ಹೋಗ್ತಿದೀವಿ ಅಂತ. ಆಕ್ಚುಲಿ ನಾವು ರೀಲ್ಸ್ ಮಾಡಿಸ್ಲಿಲ್ಲ. ಏನಕ್ಕಂದ್ರೆ ನಾವು ಎದ್ದಿದ್ದು 5 o'clock ಎದ್ದು ನಾನೆಲ್ಲ ರೆಡಿ ಆದೆ. ನಾನು ಆಕ್ಚುಲಿ ಅಷ್ಟೊತ್ತು ನನ್ನ ಮೇಕ್ ಓವರ್ ಅವ್ರು ಬಂದು ವೆಯ್ಟ್ ಮಾಡ್ತಾ ಇದ್ರು. ಅವಾಗ ನಾನು ಸ್ನಾನ ಮಾಡ್ಕೊಂಡ್ ಬಂದು, ಅಂದ್ರೆ ಅವ್ರು ರೆಡಿ ಮಾಡ್ಕೊಳ್ಳೋಷ್ಟ್ರಲ್ಲಿ ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬಂದು ಆಮೇಲೆ ರೆಡಿ ಆಗಕ್ ಕೂತ್ಕೊಂಡೆ. ನಾನು ರೆಡಿ ಆಗಕ್ ಕೂತ್ಕೊಂಡಾಗ ಆಲ್ಮೋಸ್ಟ್ 6:30 ಆಗಿತ್ತು. 9:30 ಆದ್ರೂ ನನಗೆ ರೆಡಿ ಆಗಕ್ಕೆ ಆಗ್ಲಿಲ್ಲ. ಏನಕ್ಕಂದ್ರೆ ಪಾಪು ಬಾಳ ಕಿರಿಕಿರಿ ಮಾಡ್ತಾ ಇದ್ದ. ಏನಕ್ಕಂದ್ರೆ ಅವ್ನು ಇಡೀ ನೈಟ್ ಹಿಂದಿನ ದಿನ ಮಲ್ಕೊಂಡ್ಲೇ ಇಲ್ಲ. ಏನೋ ದೃಷ್ಟಿನೋ ಏನೋ ಗೊತ್ತಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಎಲ್ಲ ಬೆಳಗ್ಗೆ ಒಂದು 7 o'clock ಆದ್ಮೇಲೆ ಅಮ್ಮ ಅದೇನೋ ಮಾಡಿದ್ರು. ಅದಾದ್ಮೇಲೆ ಅವನು ಫುಲ್ ಚೆನ್ನಾಗಿ ನಿದ್ದೆ ಹೊಡ್ದ ನಾನು ರೆಡಿ ಆಗೋವರೆಗೂ. ಆದ್ರೆ ಮಧ್ಯದಲ್ಲಿ ಒಂದೊಂದ್ಸತಿ ಫೀಡ್ ಮಾಡಕ್ಕೆ ಹೋಗ್ತಿದ್ದೆ. ಅದಕ್ಕೇನೆ ಯಾವಾಗ್ಲೂ ಅಷ್ಟೇ, ಮಗು ಆದ್ಮೇಲೆ ರೆಡಿ ಆಗೋದು ಬಹಳ ಕಷ್ಟ. ಅದು ನನ್ಗೆ ಈ ಸತಿ ಎಕ್ಸ್ಪೀರಿಯನ್ಸ್ ಆಯ್ತು. ಮುಂಚೆ ತರ ಕಂಟಿನ್ಯೂಸ್ ಆಗಿ ಕುತ್ಕೊಂಡು ನನ್ಗೆ ರೆಡಿ ಮಾಡಿಸ್ಕೊಳಕ್ಕೆ ಆಗ್ಲಿಲ್ಲ. ಸೊ ರೀಲ್ಸ್ ಮಾಡ್ಸಕ್ ಹೋದ್ವಿ. ಅಲ್ಲಿ ನೋಡಿದ್ರೆ ಫುಲ್ಲು ಸೋನೆ ತರ ಮಳೆ ಬರ್ತಿತ್ತು. ಐ ಮೀನ್ ಡ್ರಿಸ್ಲಿಂಗ್ ತರ. ಆಮೇಲೆ ಸ್ವಲ್ಪ ಜಾಸ್ತಿನೇ ಆಗೋಯ್ತು. ಒಂದು 9:30 10 o'clock ಆದಾಗ. ಸೊ ಅವ್ರು ಹೇಳಿದ್ರು ಫೋಟೋಗ್ರಾಫರು, ಸುಮ್ನೆ ಇಲ್ಲೇ ನಿಂತ್ಕೊಂಡು ವೇಟ್ ಮಾಡೋದು ಟೈಮ್ ವೇಸ್ಟ್ ಆಗಿ ಹೋಗ್ಬಿಡುತ್ತೆ ಮೇಡಮ್. ಆಮೇಲೆ ಇವ್ರು ಐನೋರ್ ಬೇರೆ 10:30 ಬರ್ತೀವಿ ಅಂತ ಹೇಳಿದ್ರು. ಸೊ ಸರಿ ಬಿಡು ಹೋಗ್ಲಿ, ಇವಾಗ ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಹೋಗೋಣ ಹಾಲ್ಗೆ ಅನ್ಬಿಟ್ಟು ಇಲ್ಲಿ ಬಂದು ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಒಂಚೂರು ಫೋಟೋ ಶೂಟ್ ಮಾಡಿಸ್ಕೊಂಡು, ಆಮೇಲೆ ಐನೋರ್ ಫೋಟೋ ಎಲ್ಲ ಅದೇ ಅವರು ಬಂದೆಲ್ಲ ರೆಡಿ ಮಾಡ್ಕೊಂಡು ಅವರು ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ರು. ಏನಕ್ಕಂದ್ರೆ ಎಲ್ಲ ಚೆನ್ನಾಗಾಯ್ತು. ಮದ್ವೆಗೆ ಮ್ಯಾನೇಜ್ಮೆಂಟ್ ಕೊಟ್ಟಿದ್ದೆ ಕಂಪ್ಲೀಟ್. ಇವಾಗ ನನ್ನ ಸೀಮಂತಕ್ಕೆ ಮತ್ತೆ ನಾಮಕರಣ ಮತ್ತೆ ಚೇತನ್ ಅವ್ರ ಸಿಸ್ಟರ್ ಮ್ಯಾರೇಜ್, ಈ ಮೂರನ್ನು ಒಬ್ರೇ ಮಾಡಿದ್ದು ಡೆಕೋರೇಷನ್. ಈ ವಣ್ಣ ಬಂದ್ಬಿಟ್ಟು ಆಕ್ಚುಲಿ ಇವರು ಚಿಕ್ಕನಾಯಕನಹಳ್ಳಿ ಚಿಕ್ಕನಾಯಕನಹಳ್ಳಿ ಅನ್ಸುತ್ತೆ ಅವರು. ಬಟ್ ಅಲ್ಲಿಂದ ಇಲ್ಲಿ ಬಂದ್ ಮಾಡ್ಕೊಟ್ರು. ಎಷ್ಟು ರೀಸನಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ಮತ್ತೆ ಅವರು ನಾನು ಏನ್ ಕೇಳಿರ್ತೀನಲ್ಲ ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗಿ ನನ್ಗೆ ಯಾವಾಗ್ಲೂ ಚೆನ್ನಾಗಿ ಮಾಡ್ಕೊಡ್ತಾರೆ. ಸೊ ನನ್ಗೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ ನನಗೆ ಅಂದ್ರೆ, ಹೇಳ್ಬೇಕಂದ್ರೆ ಈ ತೊಟ್ಲು ಇದೆಯಲ್ಲ, ಇವ್ರ ಹತ್ರ ತೊಟ್ಲು ಇತ್ತಂತೆ ಮುಂಚೆ. ಆ ತೊಟ್ಲು ಅಂದ್ರೆ ಅವ್ರಿಗೆ ಸ್ವಲ್ಪ ಡ್ಯಾಮೇಜ್ ಇತ್ತಂತೆ. ಅದಕ್ಕೆ ಅವ್ರು ಏನ್ ಮಾಡಿದಾರೆ, ಹೊಸ ತೊಟ್ಲು ತಗೊಂಡ್ ಬಂದು ಅವಾಗ ನಾವ್ ಇನ್ನೂ ಹೋಗಿದ್ವಿ, ಅವಾಗೆಲ್ಲ ಪೇಪರ್ ಹರಿದು ಎಲ್ಲ ಅವಾಗ ಹೊಸ ತೊಟ್ಲಲ್ಲಿ ನನ್ನ
ನನ್ನ ಮಗನ ಅದೃಷ್ಟ ಅನ್ಸುತ್ತೆ. ಹೊಸ ತೊಟ್ಲಲ್ಲಿ ನನ್ನ ಮಗ ಮಲ್ಕೊಂಡ, ಅದೊಂದು ಖುಷಿ ಇದೆ ನನಗೆ. ಎಲ್ಲ ಒಂಥರ ಚೆನ್ನಾಗಾಯ್ತು, ಚೆನ್ನಾಗ್ ಅನ್ನಿಸ್ತು. ಸೊ ನನ್ಗೆ ಈ ಅಣ್ಣ ಯಾವಾಗ್ಲೂ ನಂಗೆ ಸಖತ್ ಇಷ್ಟ ಆಗ್ತಾರೆ. ಯಾಕಂದ್ರೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಇವನ್ ನನ್ನ ಸೀಮಂತದಲ್ಲಿ ನಾನು ಕೇಳೇ ಇರ್ಲಿಲ್ಲ, ಎಷ್ಟೊಂದು ಡೆಕೋರೇಷನ್ ಐಟಮ್ಸ್ ತುಂಬಾ ತಂದ್ಕೊಟ್ಟಿದ್ರು. ನಾನು ಯಾವಾಗಾದ್ರೂ ಹಾಕ್ತೀನಿ ಸೀಮಂತದ ಫೋಟೋ ಎಲ್ಲ. ನನ್ನ ಮದ್ವೆದೆಲ್ಲ ಕಂಪ್ಲೀಟ್ ಇವೆಂಟ್ ಮ್ಯಾನೇಜ್ಮೆಂಟು. ನಾನು ಜಸ್ಟ್ ಡೆಕೋರೇಷನ್, ಊಟ ಮತ್ತೆ ಫೋಟೋಗ್ರಫಿಯಿಂದ 9 lakhsಗೆ ಒಪ್ಸ್ಬಿಟ್ಟಿದ್ದೆ. ಏನಕ್ಕಂದ್ರೆ ನಮ್ಗೆ ಓಡಾಡಕ್ ಆಗಲ್ಲ ಅನ್ಬಿಟ್ಟು. ನಾವು ಮದ್ವೆ ಆಗಿದ್ ಕೂಡ ತುಮಕೂರಲ್ಲೇ. ಸೊ ಏನೋ ಒಂಥರ ತುಮಕೂರು ಸ್ಪೆಷಲ್ ನನಗೆ ಯಾವಾಗ್ಲೂ. ಮದ್ವೆ ಮತ್ತೆ ನಾಮಕರಣ ಎಲ್ಲ ತುಮಕೂರಲ್ಲೇ ಆಗಿರೋದು. ಸೀಮಂತ ಮಾತ್ರ ಅದು ತುಮಕೂರು ಡಿಸ್ಟ್ರಿಕ್ಟೇ, ಬಟ್ ಚೇತನ್ ಅವ್ರ ಊರಲ್ಲಿ ಸೀಮಂತ ಆಗಿದ್ದು. ಸೊ ಆಲ್ ಸ್ಪೆಷಲ್ ಥಿಂಗ್ಸ್ ಹ್ಯಾಪನ್ ಇನ್ ತುಮಕೂರು. ನನ್ನ ಲೈಫಲ್ಲಿ ತುಮಕೂರು ಯಾವಾಗಲೂ ನೆನಪಲ್ಲಿ ಇಟ್ಕೋತೀನಿ. ಏನಕ್ಕಂದರೆ ಇದು ಒಂಥರ ನನಗೆ ಸ್ಪೆಷಲ್ ಮೂಮೆಂಟ್ಸು, ಸ್ಪೆಷಲ್ ಮೆಮೊರೀಸ್ನ ಕ್ರಿಯೇಟ್ ಮಾಡಿಕೊಟ್ಟಿದೆ. ಅದಕ್ಕೆ ಆಮೇಲೆ ಆಯಿತು, ಪೂಜೆ ಎಲ್ಲ ಆದಮೇಲೆ ಇಲ್ಲ ಪಾಪುಗೆಲ್ಲ ಚೇತನ್ ಅವರು ನಾವಿವಾಗ ಸೂತ್ಕ ಕಳ್ಕೊಳ್ಳೋ ಟೈಮಲ್ಲಿ ನಮ್ಮ ಅಣ್ಣನ ಕೈಲಿ ಅಂದರೆ ಮಾಮ ಹೇಳಬೇಕಲ್ಲ ಕಿವಿಲಿ, ಅದೆಲ್ಲ ಹೇಳಿದರು. ಬಟ್ ಇವರು ಬ್ರಾಹ್ಮಿಣ್ಸ್ ಅವ್ರ ಪ್ರಕಾರ ಅಂದರೆ ಅವ್ರ ಶಾಸ್ತ್ರದ ಪ್ರಕಾರ ಅಪ್ಪ ಹೇಳಬೇಕಂತೆ. ಸೊ ಪೂಜೆ ಟೈಮಲ್ಲಿ ಅಪ್ಪನ ಕೈಲಿ ಅವ್ನ ಕಿವಿಗೆಲ್ಲ ಹೆಸ್ರು ಹೇಳ್ಸಿದ್ವಿ. ಅಂದರೆ ನಾವು ಸೂತ್ಕ ಕಳ್ಕೊಳ್ಬೇಕಾದ್ರೆ ಆ್ಯಕ್ಚುಲಿ ನಾವು ನಿಜವಾಗ್ಲೂ ಹೆಸ್ರು ಏನು ಇಟ್ಟಿದ್ದೀವಿ ಇವಾಗ, ದೈವಾಂಶ್ ಅಂತ. ಸೊ ಆ ಟೈಮಲ್ಲಿ ನಮ್ಮ ಅಣ್ಣನ ಕೈಲಿ ಹೇಳ್ಸಿರ್ಲಿಲ್ಲ. ನಾವು ಜಸ್ಟ್ ಅವ್ನಿಗೆ ಶ್ರೀಕಂಠೇಶ್ವರ ಅಂತ ದೇವ್ರ ಹೆಸ್ರು ಹೇಳ್ಸಿದ್ವಿ. ಏನಕ್ಕಂದ್ರೆ ನನಗೊಂದು ಆಸೆ ಇತ್ತು, ನಾನಂತೂ ಸುಮ್ಮನೆ ಅವನ ಹೆಸರು ಕರಿಯಲ್ಲ, ನಾನು ಅವನಿಗೆ ನಾಮಕರಣ ಮಾಡಿಬಿಟ್ಟೆ ಕರಿಬೇಕನ್ನೋದು ನನ್ನ ಆಸೆ ಇತ್ತು. ಸೊ ನಾನು ಇವತ್ತೇ ಅವನಿಗೆ ಸ್ಟೇಜ್ ಮೇಲೆ ಹೋಗಿ ಅವರಪ್ಪ ಫಸ್ಟ್ ದೈವಾಂಶ್ ಅಂತ ಕರೆದಿದ್ದು ಅದೇ ಫಸ್ಟ್ ಟೈಮು. ಅಲ್ಲಿವರೆಗೂ ನಾನು ಯಾವತ್ತೂ ಅವನ್ನ ದೈವಾಂಶ್ ಅಂತ ಕರೆದಿರ್ಲಿಲ್ಲ. ಇದಕ್ಕಿಂತ ಮುಂಚೆ ನಾವು ದಿವ್ಯಾಂಶ್ ಅಂತ ನಾನು ಡಿಸೈಡ್ ಮಾಡಿ, ಅದೊಂದು ದೊಡ್ಡ ಕತೆ ಇದೆ, ಯಾವಾಗಾದ್ರೂ ಹೇಳ್ತೀನಿ ಎಷ್ಟು ಓಡಾಡಿ ಅದನ್ನ ಚೇಂಜ್ ಮಾಡಿಸಿದ್ವಿ ಅಂತ. ದಿವ್ಯಾಂಶ್ ಅಂತ ಇಡ್ಸಿದ್ದೆ. ಏನಕ್ಕಂದ್ರೆ ನನ್ನ ಹೆಸರು ವಿದ್ಯಾ ಬರುತ್ತೆ, ಅವನು ದಿವ್ಯಾಂಶ್ ಅಂತ ಇಡೋಣ ಅಂತ. ಏನಕ್ಕಂದ್ರೆ ಆ ಹೆಸರು ಕೂಡ ಅವನಿಗೆ ಬಂದಿತ್ತು. ಸೊ ನಾನು ಯಾವಾಗಲೂ ದಿವ್ಯಾಂಶ್ ಅಂತ ಕರೀತಿದ್ದೆ. ಲಾಸ್ಟ್ ಮೂಮೆಂಟಲ್ಲಿ ಇದು ದೈವಾಂಶ್ ಅಂತ ನಾವು ಚೇಂಜ್ ಮಾಡಿದ್ದು. ಇದೊಂದು ದೊಡ್ಡ ಕಥೆನೇ ನನಗೆ. ಓಯ್ ಪಾಪ ಆ ಕಡೆ ಮಾತಾಡ್ಸ್ಬೇಡ, ಇದು ಫೋಟೋ ಕಡೆ ಫಂಕ್ಷನ್ ಅಂತೂ ಎಲ್ಲ ಚೆನ್ನಾಗಾಯಿತು. ಆಮೇಲೆ ಎಲ್ಲರೂ ಬರೋಕ್ಕಿಂತ ಮುಂಚೆನೇ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡಿಸ್ಕೊಂಡ್ಬಿಟ್ವಿ. ಎಲ್ಲರಿಗೂ ನಾವು 11 o'clock ಅಂತ ಹೇಳಿದ್ವಿ. ಸೊ ಆಲ್ಮೋಸ್ಟ್ ಎಲ್ಲ ಒಂದು 10:45 11ಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಫೋಟೋ ಎಲ್ಲ ತೆಗೆಸ್ಕೊಂಡಾಗ ಸ್ವಲ್ಪ ಜನ ಬಂದಿದ್ದರು. ಅವರು ಫೋಟೋಗ್ರಾಫರ್ಗೆ ನಾನು ಹೇಳ್ತಿದ್ದೆ ಸ್ಟಾಪ್ ಮಾಡೋಣ ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಸ್ವಲ್ಪ ತೆಗೆಸ್ಕೊಂಬಿಡಿ ಮೇಡಮ್, ಆಮೇಲೆ ನಿಮಗೆ ಟೈಮು ಸಿಗಲ್ಲ, ಆಮೇಲೆ ನಮಗೂ ಟೈಮ್ ಸಿಗಲ್ಲ ತೆಗಿಯೋಕ್ಕೆ ಅಂತ. ಆಮೇಲೆ ನಾವಿಲ್ಲಿ ನೇಮ್ ರಿವೀಲ್ ಮಾಡೋದಕ್ಕೆ ನಾನು ಈ ನವಿಲ್ ಗರಿದೆ ಡಿಸೈಡ್ ಮಾಡಿದ್ದೆ. ಏನಕ್ಕಂದರೆ ಅವನು ಹುಟ್ಟಿದ್ದು ತುಳಸಿ ಹಬ್ಬದ ದಿನ, ಮತ್ತು ನನ್ನ ಸೀಮಂತ ಆಗಿದ್ದು ಕೂಡ ಕೃಷ್ಣ ಜನ್ಮಾಷ್ಟಮಿ ಹಿಂದಿನ ದಿನ. ಅದೇನೋ ಅವಿನಾಭಾವ ಸಂಬಂಧ ಅನಿಸುತ್ತೆ ಅವನಿಗೂ ಕೃಷ್ಣಂಗೂ. ನಾನು ಹೇಳ್ದರೇನೋ ಎರಡೂ ಎಲ್ಲ ಒಂಥರ ಕೋಇನ್ಸಿಡೆನ್ಸ್ ಆಗಿದೆ. ಆಮೇಲೆ ಇವಾಗ ಅವನಿಗೆ ದೈವಾಂಶ್ ಅಂತ ಹೆಸರಿಟ್ಟಿರೋದು ಕೂಡ ಕೃಷ್ಣನ ಹೆಸರೇನೆ. ಸೊ ಸರ್ ಇಲ್ಲಡಿ ಸರ್ ಇಲ್ಲಡಿ ಅದನ್ನ ಕೆಳಗಡೆ ಬಿಡಮ್ಮ, ಅದನ್ನ ಅದು ಕೆಳಗಡೆ ಬಿಡು ಹಂಗೆ. ಹಂಗೆ ಎಲ್ಲ ಇಲ್ಲಿ ನೋಡಬೇಕು. ಪಪ್ಪು ಮೇಡಮ್ ಇಲ್ಲಿ ನೋಡಿ. ಗುಂಡು ಇಲ್ಲಿ, ಗುಂಡು ಚಿನಿ ಇಲ್ಲಿ, ಚಿನ್ನಮ್ಮ ಇಲ್ಲಿ, ಚಿನಿ ಇಲ್ಲಿ, ಓಯ್ ಗುಂಡು. ನಾವೆಲ್ಲರೂ ಬಂದಮೇಲೆ ನೇಮ್ ರಿವೀಲ್ ಮಾಡಿದ್ದು ಆಲ್ಮೋಸ್ಟ್ 11 o'clockಗೆ ಎಲ್ಲರೂ ಆಲ್ಮೋಸ್ಟ್ ಬಂದುಬಿಟ್ಟಿದ್ರು ನಾವು ಹೇಳಿದ ಟೈಮ್ಗೆ. ಆಮೇಲೆ ಎಲ್ಲ ನೇಮ್ ರಿವೀಲ್ ಎಲ್ಲ ಆದಮೇಲೆ ಸ್ವಲ್ಪ ಎಲ್ಲ ಕರೆದು ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ. ಇಲ್ಲಿ ನೋಡ್ತಿದ್ರಲ್ಲ, ಇವರು ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ನಮ್ಮ ತಮ್ಮ ಅವನು. ನೆಕ್ಸ್ಟು ಇವರು ಚೇತನ್ ಫ್ಯಾಮಿಲಿ, ಚೇತನ್ ಅವ್ರ ಅಪ್ಪ ಅಮ್ಮ ಮತ್ತು ಅವ್ರ ತಂಗಿ ಪಾಪು ಇದ್ದಾನೆ ತೇಜಸ್ ಅಂತ, ಅವನೆಲ್ಲ ಹೊರಗಡೆ ಹೋಗಿದ್ದ. ಆಮೇಲೆ ಇದು ಅಮ್ಮನ ಫ್ಯಾಮಿಲಿ. ಇಲ್ಲಿ ಆಲ್ಮೋಸ್ಟ್ ಅಮ್ಮನ ಫ್ಯಾಮಿಲಿ ಇವರೆಲ್ಲರೂ ಇದ್ದಾರೆ. ನಮ್ಮಿಬ್ಬರು ಮಾಮಂದಿರು ಮಾತ್ರ ಇಲ್ಲ, ಅವರು ಊರಲ್ಲಿ ಇದ್ದಾರೆ. ಅಂದರೆ ಊರಲ್ಲಿ ಯಾರಾದರೂ ಇರಬೇಕಲ್ಲ ಅಂತ ಅಲ್ಲಿ ಉಳ್ಕೊಂಡ್ರು. ಇನ್ನು ಇದು ನನ್ನ ಫ್ಯಾಮಿಲಿ, ಅಪ್ಪ ಅಮ್ಮ ಮತ್ತು ಅಣ್ಣ.
ಅಣ್ಣ ಮತ್ತು ಪಾಪು. ಇನ್ನು ಇವರೆಲ್ಲ ಆಲ್ಮೋಸ್ಟ್ ಚೇತನ್ ಊರವ್ರೆ. ಆಮೇಲೆ ನಾವು ಏನು ಕರೆದಿದ್ವಲ್ಲ ಅಷ್ಟು ಜನನೂ ಆಲ್ಮೋಸ್ಟ್ ಬಂದಿದ್ದರು. ಒಂದು 50 ಮೆಂಬರ್ಸ್ ಮಾತ್ರ ಮಿಸ್ ಆದರು. ಆಮೇಲೆ ಮಿಸ್ ಆದಮೇಲೆ ತಿರ್ಗಾ ನೋಡಿದ್ರೆ ನೆಕ್ಸ್ಟ್ ಸ್ವಲ್ಪ ಜನ ಯಾರ್ಯಾರು ಬರೋಕ್ಕಾಗಿಲ್ಲ ಅವ್ರು ಇಲ್ಲಿ ಮನೆ ಹತ್ರನೇ ಬಂದೋದ್ರು. ಇವರೆಲ್ಲ ಅಮ್ಮನ ಫ್ಯಾಮಿಲಿಯವರೇ. ಇದು ನನ್ನ ಫ್ರೆಂಡು, ಇವಳು ನನ್ನ ಕ್ಲೋಸ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಅನ್ನೋದಕ್ಕಿಂತ ನನ್ನ ಸಿಸ್ಟರ್ ಥರ. ನನ್ನ ಮಗುಗೆ ಅವಳಿಗೆ ಚಿಕ್ಕಮ್ಮ ಅಂತಲೇ ಹೇಳ್ಕೊಟ್ಟಿದ್ದೀನಿ. ಆಮೇಲೆ ಇದು ನೋಡಿ, ಈ ಪಾಪು ಇದೆಯಲ್ಲ, ಈ ಪಾಪುನ ಅಲ್ಲಿ ಫಂಕ್ಷನಿಗೆ ಬಂದವರೆಲ್ಲ ಏನು ಗೊತ್ತಾ, ನಿಮಗೆ ಒಂದು ಮಗುನ ಎರಡು ಮಗುನ ಅಂತ ಕೇಳ್ತಿದ್ರು. ಆ್ಯಕ್ಚುಲಿ ಈ ಪಾಪು ಬಂದು ಇವ್ರ ಮಗು, ಅವ್ರು ಬಂದು ನಮ್ಮಮ್ಮನ ತಮ್ಮನ ಹೆಂಡ್ತಿ. ಅದು ಹೆಂಗಂದರೆ 2 ಪಾಪುನೂ ಸಿಮಿಲರ್ ಆಗಿತ್ತು. ಸೊ ಅದಕ್ಕೆ ಎಲ್ಲರೂ ಈ ಪಾಪು ನಿಮ್ಗೊಂದೇ ಮಗು ಅಲ್ವಾ, ಮತ್ತು 2 ಮಗುನ ಅಂತ ಕೇಳ್ತಾಯಿದ್ರಿ ಎಲ್ಲರೂ. ಆಮೇಲೆ ನೆಕ್ಸ್ಟು ಅದೇ ಲಾಸ್ಟಿಗೆ ನಾನು ಪಾಪು ಚೇತನೆಲ್ಲ ಫೋಟೋಶೂಟ್ ಸ್ವಲ್ಪ ಮಾಡಿದ್ರು. ಆಮೇಲೆ ನನಗಲ್ಲಿ ಊಟ ತೋರ್ಸೋಕ್ಕೆ ಆಗಲಿಲ್ಲ ಏನೇನು ಮಾಡಿದ್ವಿ ಅಂತಲೂ, ಏನಕ್ಕೆ ನಾನು ಮರ್ತೇ ಹೋದೆ. ಆಮೇಲೆ ನನ್ನ ಹತ್ರ ಫೋನು ಇರಲಿಲ್ಲ ಅಲ್ಲಿ ಲಾಸ್ಟಿಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಕ್ಯಾಟ್ರಿಂಗ್ ಅವ್ರಿಗೆ, ಈ ಕ್ಯಾಟ್ರಿಂಗ್ ಬಂದುಬಿಟ್ಟು ನಾನು ಮದುವೆಗೆ ಏನು ಕೊಟ್ಟಿದ್ನಲ್ಲ ಮ್ಯಾನೇಜ್ಮೆಂಟ್ಗೆ, ಅವ್ರ ಕಡೆಯಿಂದನೇ ನಾನು ಮಾಡಿಸಿದ್ದು. ಪ್ರತಿಯೊಬ್ಬರಿಗೂ ಕೂಡ ಊಟ ತುಂಬ ಇಷ್ಟ ಆಯಿತು. ಬಂದವರೆಲ್ಲ ಊಟ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಆಮೇಲೆ ಇದ್ರಲ್ಲಿ ಸ್ವಲ್ಪ ಮನೆಗೆ ತಂದಿದ್ನಲ್ಲ, ಆವಾಗ ವೀಡಿಯೋ ಮಾಡಿದ್ದೀನಿ. ಮನೆಗೆ ಬಂದಮೇಲೆ ಏನೇನು ಮಾಡಿಸಿದ್ವಿ ಅಂದರೆ ಮಾಮೂಲಿ ಸೈಡ್ಸು ಗೋಬಿ, ಹೆಸ್ರುಬೇಳೆ ಪಲ್ಯ ಮತ್ತು ಹೆಸ್ರು ಕಾಳದು, ಆಮೇಲೆ ಇದು ಬೆಂಡಿ ಫ್ರೈಯು, ಗೋಧಿ ಪಾಯಸ, ಪೂರಿ, ವೆಜಿಟೇಬಲ್ ಕುರ್ಮಾ, ಪಲಾವ್, ಮೊಸರು ಬಜ್ಜಿ, ಅನ್ನ, ಸಾಂಬಾರ್, ರಸಮ್, ಸ್ವೀಟು ಅದೇನೋ ಕೇಕ್ ಥರ ಅದೇನೋ ಇದೆ, ನನಗೆ ಹೆಸ್ರು ಮರ್ತೋಗ್ಬಿಟ್ಟಿದೆ. ಆಮೇಲೆ ಮದ್ದೂರು ವಡೆ ಮಾಡಿಸಿದ್ವಿ. ಆಮೇಲೆ ಇನ್ನೂ ಏನೇನೋ ಇತ್ತು ಅನಿಸುತ್ತೆ, ನನಗೆಲ್ಲ ಮರ್ತೇ ಹೋಗಿದೆ ಇವಾಗ. ಬಟ್ ಊಟ ಮಾತ್ರ ಪ್ರತಿಯೊಬ್ಬರು ಹೇಳಿದ್ದು ಅಷ್ಟೇ ತುಂಬ ಚೆನ್ನಾಗಿದೆ ಅಂತ. ಸೊ ಒಟ್ಟು ನನ್ನ ಮಗನ ನಾಮಕರಣ ಅಂತೂ ತುಂಬ ಚೆನ್ನಾಗಾಯಿತು.